ವೆಲ್ಕಮ್ ಬ್ಯಾಕ್. ತಿಮರೋಡಿಯ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಂತಹ ವಸಂತ್ ಗಿಳಿಯಾರ್ಗೆ ಈಗ ಶಾಕ್ ಎದುರಾಗಿದೆ. ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ವಸಂತ್ ಗಿಳಿಯಾರ್ ವಿರುದ್ಧ ಪ್ರಕರಣವೊಂದು ದಾಖಲಾಗಿದೆ, ಎಫ್ಐಆರ್ ಆಗಿದೆ. ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ವಸಂತ್ ಗಿಳಿಯಾರ್ ವಿರುದ್ಧ ಎಫ್ಐಆರ್. ಧರ್ಮ ಗುರುಗಳ ನಡುವೆ ದ್ವೇಷ ಹುಟ್ಟಿಸಲು ಯತ್ನ ಆರೋಪ. ಜಾತಿಗಳ ಮಧ್ಯೆ ದ್ವೇಷ ಹುಟ್ಟಿಸುವಂತಹ ಪ್ರಯತ್ನದ ಆರೋಪ. ಪ್ರಚೋದನಾಕಾರಿಯಾಗಿ ಯೂಟ್ಯೂಬ್ನಲ್ಲಿ ಮಾತಾಡಿದ ಆರೋಪ. ಪ್ರವೋಕ್ ಮಾಡಲಾಗಿದೆ ಒಂದು ಕಮ್ಯುನಿಟಿಯನ್ನ. ವಸಂತ್ ಗಿಳಿಯಾರ್ ವಿರುದ್ಧ ಶೇಖರ್ ಲಾಯಿಲಾ ಎನ್ನುವರು ಪ್ರಕರಣ ದಾಖಲಿಸಿದ್ದಾರೆ. ಬಿಎನ್ಎಸ್ಎಸ್ ಸೆಕ್ಷನ್ 196 353 ಅಡಿ ವಸಂತ್ ಗಿಳಿಯಾರ್ ವಿರುದ್ಧ ಎಫ್ಐಆರ್. ಧರ್ಮಸ್ಥಳ ಕೇಸ್ನಲ್ಲಿ ವಸಂತ್ ಗಿಳಿಯಾರ್ಗೆ ಇದು ಒಂದು ತರಹದ ಆಘಾತ. ಬೆಳತಂಗಡಿ ಠಾಣೆಯಲ್ಲಿ ವಸಂತ್ ಗಿಳಿಯಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಂದು ಕ್ಷೇತ್ರವನ್ನ ಸಮರ್ಥಿಸಿಕೊಳ್ಳುವ ಭರದಲ್ಲಿ ತಾನು ಯಾರ ಪರ ಇದ್ದೀನಿ ಅನ್ನೋ ನಿಲುವನ್ನ ಪ್ರಕಟಿಸುವ ಫೋರ್ಸ್ನಲ್ಲಿ ಏನು ತೀವ್ರತೆ ಅಂತೀರಿ? ಸಮರ್ಥನೆ ಮಾಡಿಕೊಳ್ಳೋದು ಅಪರಾಧ ಅಲ್ಲ, ಒಂದು ನಿಲುವನ್ನ ಇಟ್ಟುಕೊಳ್ಳೋದು ಅಪರಾಧ ಅಲ್ಲ. ಆದರೆ ಆ ನಿಲುವನ್ನ ವ್ಯಕ್ತಪಡಿಸಬೇಕಾದರೆ ಮತ್ತೊಂದು ಕಮ್ಯುನಿಟಿಯನ್ನು ಹರ್ಟ್ ಮಾಡಕೂಡದು. ಹರ್ಟ್ ಮಾಡದೆ ವಿವೇಚನೆಯುಕ್ತವಾಗಿ ಬ್ಯಾಲೆನ್ಸಿಂಗ್ ಆಗಿ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ಒಬ್ಬ ವ್ಯಕ್ತಿಗೆ ಇಲ್ಲದಿದ್ದರೆ ಆ ನಿಲುವನ್ನು ಇಟ್ಟುಕೊಂಡು ಏನು ಪ್ರಯೋಜನ? ನೋಡಿ, ಜನರಲ್ ಆಗಿ ಮಾತನಾಡ್ತಾ ಇರೋದು. ನಿಮ್ಮ ನಿಲುವುಗಳನ್ನು ವ್ಯಕ್ತಪಡಿಸಿ ನಿಮ್ಮ ವರ್ಷನ್ ಹೇಳ್ಕೊಳ್ಳಿ, ಅಪರಾಧ ಅಲ್ಲ. ಆದರೆ ಇವರ ವಿರುದ್ಧ ದಾಖಲಾಗಿರ್ತಕ್ಕಂತಹ ದೂರಿನಲ್ಲಿ ಜಾತಿಗಳ ನಡುವೆ ವೈಷಮ್ಯ ಹುಟ್ಟು ಹಾಕುವಂತಹ, ಧರ್ಮದ ನಡುವೆ ವಿಷಬೀಜ ಬಿತ್ತುವಂತಹ ಪ್ರಯತ್ನಗಳಾಗ್ತಾ ಇದೆ ಇವರ. ನೋಡಿ, ಈ ಭಯವನ್ನು ಉತ್ಪಾದಿಸುವಂತಹದ್ದು ಕೇವಲ ಬಾಂಬ್ ಹಾಕೋದಲ್ಲ. ನಿಮ್ಮ ಮಾತುಗಳಿಂದ ಒಬ್ಬರು ಪ್ರವೋಕ್ ಆಗಿ ಅಹಿತಕರ ಘಟನೆಯನ್ನು ನಡೆಸಬಹುದಾದಂತಹ ಪ್ರವೋಕ್ ನಿಮ್ಮಲ್ಲಿ ಸಿಗುತ್ತಾ? ನೀವು ಭಯವನ್ನು ಉತ್ಪಾದಿಸ್ತಾ ಇದ್ದೀರಿ ಅನ್ನೋ ಅರ್ಥ ಅದು. ಸೊ ವಸಂತ್ ಗಿಳಿಯಾರ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿರ್ತಕ್ಕಂತಹದ್ದು ಬಿಎನ್ಎಸ್ಎಸ್ ಸೆಕ್ಷನ್ 196 353 ಅಡಿಯಲ್ಲಿ ವಸಂತ್ ಗಿಳಿಯಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಧರ್ಮಸ್ಥಳ ಕೇಸ್ನಲ್ಲಿ ವಸಂತ್ ಗಿಳಿಯಾರ್ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ರು. ಕ್ಷೇತ್ರದ ಮೇಲೆ ಅಪಪ್ರಚಾರ ನಡೀತಾ ಇದೆ. ಧರ್ಮ ರಕ್ಷಣಾ ಸಭೆಯನ್ನು ಕೂಡ ಮಾಡ್ತಾ ಇದ್ರು, ಸಂರಕ್ಷಣಾ ಯಾತ್ರೆ. ಸೊ ಈ ಎಲ್ಲದರ ನಡುವೆ ಈಗ ವಸಂತ್ ಗಿಳಿಯಾರ್ಗೆ ಒಂದು ಆಘಾತ, ಒಂದು ಶಾಕಿಂಗ್. ಗಿಳಿಯಾರ್ ವಿರುದ್ಧ ಧರ್ಮಸ್ಥಳ ಆ ಭಾಗದಲ್ಲಿ ಕೇಸೊಂದು ದಾಖಲಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.